ನಮಸ್ತೆ ವೀಕ್ಷಕರೇ, ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆಯ ಸಂದರ್ಭದಲ್ಲಿ ಕಟಕ ರಾಶಿಯವರ ಮಾಸಿಕ ಫಲ ಆಷಾಢ ಮಾಸದಲ್ಲಿ ಹೇಗೆ ಇದೆ ಎಂದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಪೇಜನ್ನು ಶೇರ್ ಮಾಡಿ. ಈ ಅಮಾವಾಸ್ಯೆಯ ನಂತರ ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡಗಳು ಜಾಸ್ತಿ ಆಗಲಿವೆ. ಆದರೆ ನಿಮ್ಮ ಜವಾಬ್ದಾರಿಯುತ ಕೆಲಸಗಳಿಂದ, ಹಿರಿಯ ವ್ಯಕ್ತಿಗಳಿಂದ ನಿಮಗೆ ಕೆಲವರಿಗೆ ಹೆಚ್ಚು ಜವಾಬ್ದಾರಿಗಳು ಹಾಗೂ ನಾಯಕತ್ವದ ಅವಕಾಶಗಳು ದೊರೆಯುತ್ತದೆ. ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಅನುಸರಿಸಿ. ಅಮಾವಾಸ್ಯೆಯ ನಂತರ ಹಣಕಾಸಿನ ವಿಚಾರದಲ್ಲಿ ತುಂಬಾ ಏರಿಳಿತಗಳು ಕಂಡುಬರುತ್ತೆ. ನಿಮಗೆ ಆದಾಯ ಹೆಚ್ಚಾಗಿ ಬಂದರೂ ಕೂಡ ಖರ್ಚುಗಳು ಅದಕ್ಕಿಂತ ದುಪ್ಪಟ್ಟು ಇರುತ್ತೆ ವೀಕ್ಷಕರೇ. ಕುಟುಂಬದ ಅಗತ್ಯಕ್ಕಾಗಿ ಅಥವಾ ಕುಟುಂಬದವರ ಆರೋಗ್ಯಕ್ಕೆ ಹೆಚ್ಚಾಗಿ ಹಣ ಖರ್ಚಾಗಬಹುದು. ಹಳೆಯ ಬಾಕಿ ಹಣ ಕೈಗೆ ಬಂದರೂ ಕೂಡ ಉಳಿತಾಯದ ಕಡೆ ಗಮನ ಹರಿಸಬೇಕು. ಇನ್ನು ವ್ಯವಹಾರಸ್ಥರಿಗೆ ಈ ಸಮಯ ಮಿಶ್ರದಾಯಕವಾಗಿದೆ ಎಂದು ಹೇಳಬಹುದು. ವೀಕ್ಷಕರೇ, ಹೊಸ ಸಂಸ್ಥೆ ಅಥವಾ ಹೊಸ ಕೆಲಸ, ಹೊಸ ಆಫೀಸ್ ಅನ್ನ ಯಾರು ಪ್ರಾರಂಭ ಮಾಡಬೇಕಂತ ಅನ್ಕೊಂಡಿದ್ರೆ ಈ ಸಮಯ ಉತ್ತಮದಾಯಕವಲ್ಲ. ಆದಷ್ಟು ಈ ಸಮಯವನ್ನು ತಪ್ಪಿಸಿ ಮುಂದಿನ ಮಾಸದಲ್ಲಿ ಮಾಡುವಂಥದ್ದು ಶುಭ. ಈಗಾಗಲೇ ನಡೆಯುತ್ತಿರುವಂತಹ ವ್ಯವಹಾರದಲ್ಲಿ ನಿಮಗೆ ಲಾಭ ಕಂಡು ಬರ್ತಾ ಇದೆ. ಇನ್ನು ವೀಕ್ಷಕರೇ, ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗಲಿದೆ ಮತ್ತು ನಿಮ್ಮ ಕುಟುಂಬದಲ್ಲಿನ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗಲಿದೆ. ನೀವು ನಿಮ್ಮ ಮಕ್ಕಳಿಂದ ಶುಭ ಸುದ್ದಿಯನ್ನ ಕೇಳುವಂತಹ ಸಾಧ್ಯತೆ ಇದೆ. ಹಾಗೆ ಪ್ರೀತಿ ಸಂಬಂಧದಲ್ಲಿರುವಂತವರಿಗೆ ಇದು ಉತ್ತಮ ಸಮಯ ಎಂದು ಹೇಳಬಹುದು ಮತ್ತು ಸಂಗಾತಿಯೊಂದಿಗೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಉತ್ತಮ ಸಮಯ ಸಿಗಬಹುದು. ಹಳೆಯ ಭಿನ್ನಾಭಿಪ್ರಾಯ ದೂರವಾಗಿ ಉತ್ತಮ ಸಂಬಂಧ ಗಟ್ಟಿಯಾಗುತ್ತದೆ. ಈ ಆಷಾಢ ಮಾಸದಲ್ಲಿ ಕಟಕ ರಾಶಿಯವರು ತಪ್ಪದೆ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಅಥವಾ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡಿ. ಶ್ರೀ ಕೃಷ್ಣ ದೇವರಿಗೆ ತಪ್ಪದೆ ಬೆಣ್ಣೆ ಅಥವಾ ತುಳಸಿ ದಳವನ್ನು ಸಮರ್ಪಿಸಿ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ತಪ್ಪದೆ 108 ಬಾರಿ ಜಪ ಮಾಡಿ. ಹಾಗೆ ಕಟೀಲು ದುರ್ಗಾ ದೇವಸ್ಥಾನಕ್ಕೆ ಹೋದರೆ ಕುಂಕುಮ ಅರ್ಚನೆ ಮತ್ತು ಲಿಂಬೆ ಹಣ್ಣಿನ ಅರ್ಚನೆಯನ್ನು ಮಾಡಿಸಿದರೆ ಕುಟುಂಬದ ಕಲಹಗಳು ದೂರವಾಗಿ ಆರ್ಥಿಕ ಸ್ಥಿರತೆ ನಿಮಗೆ ಹೆಚ್ಚಾಗುತ್ತದೆ. ವೀಕ್ಷಕರೇ, ಒಟ್ಟಾರೆ ಇದಾಗಿತ್ತು ಆಷಾಢ ಮಾಸದಲ್ಲಿ ಬರುವಂತಹ ಮಣ್ಣೆತ್ತಿನ ಅಮಾವಾಸ್ಯೆಯ ಕಟಕ ರಾಶಿಯವರ ಭವಿಷ್ಯ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡಿ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಡಿಸ್ಪ್ಲೇ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು ವೀಕ್ಷಕರೇ.